ಅಲ್ಲೇ ಕ್ಯಾಪೆ ಇಡ್ತಾನಂತ ಇಲ್ಲೇ ನನಗೆ ಗೊತ್ತಿಲ್ಲೇ ಮಲ್ಲೆ ಗಿಲ್ಲೆ ಅಂತ ಅನ್ಕೊಂತಾರ ನೋಡ್ರಿ ಇವ್ರು ಮೂವರು ನೋಡಿ ಗಾಯ್ಸ್ ಈ ತರ ನಗಬೇಡಲ್ಲ ಅಲ್ಗಿಸ್ಗ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನು ಮಟ್ಟ ರಾತ್ರಿಯಾಗ ವ್ಲಾಗ್ ಸ್ಟಾರ್ಟ್ ಆಗ್ಯದ ಅಂತ ಯೋಚನೆ ಮಾಡಬೇಡ್ರಿ. ಇವಾಗ ಟೈಮು ರಾತ್ರಿ 3 ಗಂಟೆ ಆಗ್ಯದ. TM ರೋಡಿ ಬೆಂಗ್ಳೂರು ಲೈಸನ್ ಬಂದಾನಂತ. ನಾನು ಮತ್ತೆ ಈಗ ನೋಡ್ರಿ ಗಣೇಶ್ ಹೊಂಟಿವಿ ಕರ್ಕೊಂಬರಕ್ಕೆ. ಫುಲ್ಲು ಭಾಳ ಅಂದ್ರೆ ಭಾಳ ಚಳಿ ಅದ. ಅದಕ್ಕೇಂತೀವಿ ಬಿಡ್ರಿ ಗರಂ ಕೊಟ್ಟು ಸ್ವೆಟ್ರ್ ಅದೆಲ್ಲ ಅಂದ್ರೆ ಭೀ ಒಂದು ಕವಿದಿ ತೊಗೊಂಡಿವಿ. ಯಾಕಂದ್ರೆ ಫುಲ್ಲು ಕಾರ್ನ್ಯಾಗ ಫೀಲ್ ಇರ್ಬೇಕು ನಮಗೆ. ಕವಿದಿ ವಚಿ ಅಂದು ಬರೋದು ಬೈಕ್ ಮೇಲೆ ಅಂದ್ರೆ ಭಾಳ ಇಷ್ಟ ಅವನಿಗೆ TM ರೋಡಿಗೆ. ಹಂಗಾಗಿ ಕವಿದಿ ಹೊಂಟಿ ತೆಗಿಬೇಕು ಗಾಡಿ. ಓಕೆ ಕರ್ಕೊಂಬರ್ತೀವಿ ಜಿಮ್ ಅನ್ನಂಗೆ. ಗಾಯ್ಸ್ ನೋಡ್ರಿ ಬಂದೀವಿ ಬಂದ್ಬಿಟ್ಟಿವಿ. TM ರೋಡಿಗೆ ಬಂದಾನ. ಸೆಲೆಬ್ರಿಟಿ ಅಪ್ಪ ಇವರು, ತುಂಬ ದೊಡ್ಡ ಸೆಲೆಬ್ರಿಟಿ. ನಾವೆಲ್ಲ ಸುಮ್ಮನೆ ವ್ಲಾಗ್ ಮಾಡ್ತೀವಿ. ದೊಡ್ಡ ಮೀಟ್ ಆತಾನ, ಕನ್ನಡ ಮೀಟ್ ಮಾಡಿಸ್ನಂತ ಹೇಳೋಣ. ನೆಕ್ಸ್ಟ್ ನೋಡ್ರಿ ಪೂರಾ ಎಲ್ಲ ಮಂದಿ ಮೀಟ್ ಮಾಡಿ ಫೋಟೋ ಸ್ಟೋರಿ ಹಾಕದೆ. ಕಿದು ಗಾಡಿ ಕೆತ್ತಪ್ಪ. ಗಾಯ್ಸ್ ನೋಡ್ರಿ ಗಣೇಶ್ ವ್ಲಾಗ್ ಮಾಡ್ತಾನ, ಸಪೋರ್ಟ್ ಮಾಡ್ರಿ ಪಾಪ. ಇವನಿಗೆ ಒಳ್ಳೆ ಹುಡುಗ, ಭಾರಿ ಮಾತಾಡ್ತಾನ. ನಮ್ಮ ಮಾತುಗಳು ಭಾರಿ ಇಲ್ಲ, ಬರೀ ನಗದು. ನಮ್ಮ ಗಾಯ್ಸ್ ಇವನಿಗೆ 1:15 ಫೋನ್ ಹಚ್ಚಿನಿ. ಇವಾಗ ನೋಡಿ ಟೈಮು 3:15 ಬಂದನ. ಎಷ್ಟು ಗೊತ್ತಾ, 1 ತಾಸು ಇಲ್ಲೇ ವೇಟ್ ಮಾಡಿ. ಇವ್ರು ನಂಬಿದ್ರೆ ಹಂಗಿಲ್ಲ ಯಾರನ್ನ ಮಂದಿ ಇಂಥವ್ರು ನಂಬಿದ್ರೆ ಹೆಂಗೆ ಮಾಡ್ಬೇಕು ಗಾಯ್ಸ್? ಒಂದಿನ ಬಂದಿರ್ತೀವಿ ಬೆಂಗ್ಳೂರು ಲೈಸನ್ಸ್. ಅದು ಬೇರೆ ಚಳಿಗಾಲ ಅದು. ಇವಾಗ ಮುಗಿದ ಸಂತಿನೇ ಮುಗಿತದ. ನಾನು ಮಾಲಿಂಗ್ ಕೌದಿ ಆಗ ತಗೊಂಡ್ರ ನಾನು ಅಂತೀನಿ. ಕೌದಿ ಎಲ್ಲೇನು ಹೊರಗಿರೋ ಮಕ್ಕಂತ ನಾನು ಮತ್ತೆ ನಾನು ಮಾಡ್ತೀನಿ. ಬಂದು ನೋಡಿ ಕೇಸ್ ಕೌದಿ ಹಚ್ಚಿದ ಕೇಸ್ ಗಾಡಿ ಮೇಲೆ ಕುಂದ್ಬಿಟ್ಟದ. ಕಾರ್ ಹುಚ್ಚ ಕಾರ್ ಅದು. ನಾವು ಕುಂತೀವಿ ನಾನು TM ರೋಡಿ. ನೋಡ್ರಿ ಮನೆಗೆ ಹೊಂಟಿವಿ ಸರಿಯಾಗಿ. ಗೈಸ್ ಬಂದೀವಿ ಮನೆಗೆ. ಫುಲ್ಲು ಭಾರಿ ಅಂದ್ರೆ ಭಾಳ ಈಸಿ ಬಂದಾನಂತ. ಒಂದು ಚೂರು ನಿದ್ದಿಲ್ಲ, ಒಂದು ಚೂರು ಎಷ್ಟು ಏನಂತಾರಲ್ಲ ಕಾಲು ತೆಗೆದು ಇಡಕ್ಕೆ ಸಂದಿರಲ್ಲ ಅಂತ ಪರಿ ಅಷ್ಟ್ದಾಗ ಬಂದಾನ. ಟಿಕೆಟ್ ಬುಕ್ ಮಾಡ್ಕೊಂಬಾರ ಅಂತ ಹೇಳಿದ್ದೆ. ಒಬ್ಬ ದೊಡ್ಡ ವ್ಯಕ್ತಿ ಮಾಡಿಲ್ಲ, ಅದ್ರನ್ನ ಬಿಟ್ಟನ. ಹೋಗಿ ಯಾರ ದೊಡ್ಡ ವ್ಯಕ್ತಿಗೆ ನಾವು ಮೆನ್ಷನ್ ಮಾಡ್ತೀವಿ ನೋಡ್ರಿ. ಪಾಪ ಒಂದು ಚೂರು ಎಷ್ಟಿಲ್ಲ ಅಷ್ಟೇ ಐತಿ. ಇವಾಗ ಬುಟ್ಟಕೇಶಿ ನಾವು ರೂಮಿಗೆ ಹೋಗ್ತೀವಿ TM ಬಿಟ್ಟು. ಗೈಸ್ ರೂಮಿಗೆ ಬಂದೀವಿ. ಇವಾಗ ಮಕ್ಕಬೇಕು. 4 ಗಂಟೆ ಆಗ್ಯದ. ಯಾವಾಗ ಎದ್ದಾಳ್ತು ನನ್ನ ದೇವರೇ ಬಲ್ಲ. ನಾರ್ಮಲಾಗಿ ಲೇಟಾಗಿ ಇವತ್ತು ಬೇರೆ ಫುಲ್ಲು ಟೈಮ್ ಇದಾಗಿತ್ತು. ಅವಾಗೆಲ್ಲ ತಿರುಗಾಡಿವಿ. ಒಂದು 11 10 12 ದೇವರೇ ಬಲ್ಲ. ಮನುಷ್ಯಂತಿಗೆ ಹೋಗ್ಬೇಕು ಮುಂಜಾನೆ 10 ರೂಪಾಯಿಲೆ. ಗಾಯ್ಸ್ ಇವಾಗ ಎದ್ದು ಮನೆಗೆ ಹೊಂಟಿನಿ. 9:15 ಅದ. ಅಣ್ಣ ಸಿಕ್ಕ ನೋಡ್ರಿ, ಒಂದು ನುಡಿ ಮುತ್ತು ಹೇಳೋಣ. ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದನೂ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ಗಾಯ್ಸ್ ಫುಲ್ಲು ರೆಡಿಯಾಗಿ ನಾನು ವರ್ಷ ಯಜ್ಬಾಯಿ ಮನುಷ್ಯಂತಿಗೆ ಹೋಗಿ ಶಿವ ಸಿದ್ಧಾರು ಬಿಫೋರ್ ಹೋಗ್ಯಾರ ಅಂತ ಫುಲ್ಲು. ಗಾಯ್ಸ್ ನೋಡ್ರಿ ಬಂದ್ರಪ್ಪಲ್ಲೇ ಊಟ ಮಾಡಕ್ಕಂತ ಜನ ಬಂದಿವಿ. ನಮಸ್ಕಾರ ಮಾಡಿದ್ವಿ, ಉಣಕ್ ಕುಂತೀವಿ. ನೋಡ್ರಿ ಎಷ್ಟು ನಾವು ಉಣಕ್ ಕುಂತಾರ. ಸ್ಟೈಲ್ ಮೇಲೆ ರೆಡಿಯಾಗಿ ಬಂದಾರ ಮಕ್ಳು. ಒಂದು ಅರ್ಧ ತಾಸು ನೀಡಿ ಉಣದಂಗೆ ಇರ್ದ. ಯಾವ್ದೆಲ್ಲ ಮಂದಿದು ಬರೋದು ಉಣೋದು ಹೋಗೋದು. ಕೆಲಸ ಮಾಡ್ಲಾರ್ದಾರ ಮುಡ್ತದ ಬಿಡ್ರ ಅದು. ಗಾಯ್ಸ್ ಊಟ ಗಿಟ್ ಆಯ್ತು. ಒಂದು ಗಿಫ್ಟ್ ತಂದಿ ನೋಡ್ರಿ ತೋರ್ಸಪ್ಪ ಮಚ್ಚ. ಗಿಫ್ಟ್ ತೋರ್ಸ. ಒಬ್ರು ಮಿಸ್ ಆಗ್ಯಾರಂತ ಹೇಳ್ತಾರ. ಏನ್ ಮಿಸ್ಸಿಂಗ್ ಇಲ್ಲ, ಪರ್ಫೆಕ್ಟ್ ಫ್ರೇಮ್ ಅದ್ ನೋಡ್ರಿ. ಇದು ಒಂದಿತ್ತು, ಬಟ್ ಏನ್ ಅನ್ಫಾರ್ಚುನೇಟ್ಲಿ ಏನೋ ಮಿಸ್ ಆಗ್ಯದ. ಜುಂಬಾ ನೋಡ್ರಿ ನಗಬೇಡಲ್ಲ ಅಲ್ಗಿಸ್ಗ. ಅಬ್ಬ ಯಾರ ಅನ್ಬೇಕಲ್ಲ ಏನೇನು ನಮ್ಮ ಕ್ಲಾಸ್. ಗಾಯ್ಸ್ ನೋಡ್ರಿ ನನ್ನ ಕೈನ ಹಿಂಗೆ ಆಯ್ತಿತ್ತು. ಓದೋದು ಬಿಟ್ಟಿದ್ನಿ ಅಂದ್ರೆ ಇವನ್ ಕೂಡ ನೋಡ್ರಿ ವಾನಲ್ಲ ಸ್ವಲ್ಪ ಬೆಂಗ್ಳೂರಿಗೆ ಹೋಗಿ ಓದ್ದ. ಅದಕ್ಕೆ ಇಷ್ಟು ನಮನ ಏನ ನಾವು ಇಲ್ಲೇ ಓದಿವಿ ನೋಡ್ರಿ. ಬಾಡಿಲ್ಲ ಗಿಡಿಲ್ಲ ನೋಡ್ರಿ ಯಾರು ಒಳಗ ಇಲ್ಲೊಬ್ಬವ ಇವೊಬ್ಬವ ಎಲ್ಲ ಮಂದಿ ಇಲ್ಲೇ ಓದಿದಾರ ನೋಡ್ರಿ. ಎಲ್ಲ ಮಂದಿ ಹೆಂಗ ಅದ ಬಾಡಿ ಇವ್ ನೋಡ್ರಿ. ಬಾಡಿ ಎಷ್ಟು ನಮನ ಅದ. ಗಾಯ್ಸ್ ಊಟ ಗಿಟ ಮಾಡಿ ಯಾರ್ದವ್ರು ಮನೆಗೆ ಹೊಂಟಿವಿ. ಶಿವಗೆ ನೌಕರಿ ಸಿಕ್ಕಿತ್ತು. ಶಿವನ್ ನೌಕರಿ ಸಾಲಕ್ಕೆ ನಾವೆಲ್ಲ ಮುಂದೆ ಹೊಂಟಿವಿ. ಮುಂದೆ
ಅಲೆಕ್ಸ್ ಬಂದು ಇವಾಗ ನಾವು ಯಾಕಿಂದ ಹೋಗ್ಬೇಕು, ಯಾಕಂದ್ರೆ ಅಲೆಕ್ಸ್ ಟ್ರಕ್ ಅಂತಾನಂತ. ಇವಾಗ ನಮ್ಮಲ್ಲಿ ಗಾಡಿ ಇಲ್ಲ ನೋಡ್ರಿ, ಐಕಾನ್ ಗಾಡಿ ತಂದೀವಿ. ಇದು ಐಕಾನ್ ಗಾಡಿ ತೊಗೊಂಡು ಹೋಗಿ ಹೊಲಕ್ಕೆ ಹೋಗಿ ಹೊಲಕ್ಕೆ ನಮ್ಮ ಗಾಡಿ ತೊಗೊಂಡು ಮತ್ತೆ ಐಕಾನ್ ಗಾಡಿ ವಾಪಸ್ ಕೊಟ್ಟು ಆ ಗಾಡಿ ತೊಗೊಂಡು ಕೇಸಿ ಸತನ್ ಕರ್ಕೊಂಡು ಯಾಕಿಗೆ ಹೋಗ್ಬೇಕು. ಐಸ್ ನೋಡ್ರಿ, ನಮ್ಮ ಕೌಲಿ ಇನ್ನೂ ನೀರು ಬಂದಿಲ್ಲ. ಪಾಪ ರೈತರೆಲ್ಲ ನೀರು ಬರ್ಬೇಕಂತಾರ, ಬಟ್ ಇನ್ನೂ ನೀರು ಬಂದಿಲ್ಲ, ಏನು ಮಾಡೋಕ್ಕಾಗಲ್ಲ. ಜಾತ್ರೆ ಆದ್ಮೇಲೆ ಬಿಡ್ಬೇಕಂಬ ಮಾತಾದೇನ ಅವ್ರ ಕೆರಿಯರ್ದು ಹಚ್ಕೊಂಡು ಡ್ಯಾಮ್ನರ್ದು. ಏನು ಮಾಡ್ತಾರೋ ಏನಿಲ್ಲ ದೇವರೇ ಬಲ್ಲ. ಈ ವಿಡಿಯೋ ನೋಡಕ್ಕೆ ಹೋಗ್ತಾರೆ ಅಂದ್ರೆ ಆದಷ್ಟು ಬೇಗ ನೀರು ಬಿಡ್ರಿ. ಗಾಯ್ಸ್ ಹೊಲಕ್ಕೆ ಬಂದಿವಿ, ನಮ್ಮ ಮಾಮ ಹೊಲ್ದಾಗ ನಮ್ಮ ತಾತ ಬೆಲಿ ಕೀಲಿಸ್ಕೊಂಡು ಹೋಗ್ಬೇಕು. ನೋಡ್ರಿ ಇವೆಲ್ಲ ಶೇಂಗಾ ಏನು ಕಾಣ್ತಾವ, ಇದು ಮತ್ತು ಅದು ಮತ್ತು ಆ ಕಡೆ 2-3 ಹೊಲವ, ಅವೆಲ್ಲಷ್ಟು ನಮ್ಮ ಆಯರ್ದೆ. ಇದು ನಮ್ಮ ಹೊಲಲ್ಲ, ನಮ್ಮ ಹೊಲಕ್ಕೆ ಹೋಗ್ಬೇಕಂತಂದ್ರೆ ಸ್ವಲ್ಪ ದೂರ ಅದ. ನಮ್ಮ ಮಾಮನವ್ರು ಈ ಹೊಲಕ್ಕೆ ಬಂದಾರಲ್ಲ, ಹಂಗಾಗಿ ಬಂದೀನಿ. ನಮ್ಮ ಹೊಲ ತೋರಿ. ಇದು 100K ಸಬ್ಸ್ಕ್ರೈಬ್ ಆತಾರಲ್ಲ, ಅವಾಗ ನಮ್ಮ ಮನೆ, ನಮ್ಮ ಹೊಲ, ನನ್ನ ಪೇರೆಂಟ್ಸ್ ಎಲ್ಲ ಮಂದಿ ತೋರಿಸ್ತೀನಿ. ಹಂಗಾಗಿ ನೀವು ಪಟ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಡ್ರಿ ಕೀಳ್ಸ್ಕೊಂಬ್ರಿ. ಗಾಯ್ಸ್ ನಮ್ಮ ಆಯರು ನಾರು ಚೈಲ ನೋಡ್ರಿ, ಎಷ್ಟು ಅದ್ಭುತವಾಗಿ ಮೂಡಿ ಬಂದ ನಾರು ತೋರಿಸ್ತೀನಿ ನೋಡ್ರಿ. ಎಷ್ಟು ಚಂದ, ಎಷ್ಟು ನಮ್ಮನು 2 ಕಣ್ಣು ಸಾಲಲ್ಲ ನೋಡಕ್ಕೆ. ನನಗೆ ಗೊತ್ತಿಲ್ಲ ಈ ವಿಡಿಯೋ ಎಲ್ಲೇ ನೋಡಕ್ಕೆ ಕುಂತೀರ ಅಂತಂದು. ಹಳ್ಳಿ ಲೈಫ್ ಏನಿರ್ತದಲ್ಲ ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತದ. ಸಿಟಿಯಾಗಿದ್ದಾರೆ ಗೊತ್ತಾಗಲ್ಲ ಅದು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಹಳ್ಳಿ ಲೈಫ್ ಅಂತಂದ್ರೆ ಮೋರ್ ಬ್ಯೂಟಿಫುಲ್ ನೋಡ್ರಿ. ಇವೆಲ್ಲ ಗದ್ದೆ ನಮ್ಮ ಆಯರು, ಮತ್ತು ಇಲ್ಲೇಶಿಂದ ಆವಲ್ಲ ಅಲ್ಲಿ ತಕ ಪೂರ ಎಷ್ಟಕ್ಕೆ ಇದಿಷ್ಟು. ಇವರು ನಮ್ಮ ಆಯರು ಭಾಳ ಸದುಗಾರ ಗಾಯ್ಸ್. ಇಷ್ಟಿದ್ರನ್ನ ಕೆಲಸ ಎಟೋವತ್ತು ಮಾಡ್ತಾರೆ. ಸದುಗ ಅಂದ್ರೆ ಸದುಗ ಅಂದ್ರೆ ಒಂದು ಪುಣ್ಯ. ನಾನು ಯಾವಾಗ ಕೆಲ್ಸಕ್ಕೆ ಕರೆಯಲ್ಲ, ಅದರಿಂದ ನನ್ನ ಪುಣ್ಯ. ಬರೀ ಪಾಪ ಏನೋ ಸ್ಪೆಷಲ್ ಊಟ ಗೀಟ ಮಾಡಿದಾಗ ಕರಿತಾರ, ಮತ್ತು ಏನೋ ಸ್ಪೆಷಲ್ ಡೇ ಇದ್ದಾಗ ಕರಿತಾರ, ಬಟ್ ಕೆಲ್ಸಕ್ಕೆ ಕರೆಯಲ್ಲ. ನೋಡ್ರಿ ಎಷ್ಟು ಚಂದ ಆಯರ್ ಸಿಕ್ಕಾರ ನನಗೆ. ನಿಮ್ಮ ಆಯರ್ ಹಿಂಗೆ ಯಾರ? ನಮ್ಮ ಆಯರ್ ಗ್ರೇಟ್, ನಿಮ್ಮ ಆಯರು ನನಗೆ ಗೊತ್ತಿಲ್ಲ. ಸಿದ್ದನವ್ರ ಮನೆಗೆ ಹೋಗಿ ನಾವು ಇವ್ನ ಸಲಕ್ಕೆ ವೆಯ್ಟ್ ಮಾಡಕ್ಕೆ ಕುಂತೀವಿ. ಇದ್ರೆ ಇಲ್ಲ ನೋಡ್ರಿ, ಕಾಲ್ ಕೈ ಮೇಲೆ ತೊಳಕ್ ಕುಂತಾನ. ಎಡತಾನ ಪಾಪ ಕವಳೆ ತುಂಬ್ಯಾನಂತ, ಹಂಗಾಗಿ ಸ್ವಲ್ಪ ಮೈ ಕೈಯೆಲ್ಲ ಹೊಲಸಾಗಿರ್ದ. ಇವಾಗ ಬೇರೆ ಸಕ್ಕ ಸ್ಮಾರ್ಟ್ ಬಾಯ್, ಹಂಗಾಗಿ ಮತ್ತೆ ಕೈ ಕಾಲು ಮೇಲೆ ತೊಳ್ಕೊಂಡು ನಡೆಯಲಿ ಇವನಿಗೆ. ಸುಮ್ಮನೆ ಪುಟ್ಟೆ ಅಂತಾನ. ಪುಟ್ಟೆನವ್ರ ಮನೆ ಇಲ್ಲೇ ಅದ, ನೀನು ಯಾಕೆ ಪುಟ್ಟೆ ಮಾಡಮ್ಲೆ ಕಳ್ಳ. ನೋಡಿ ಗಾಯ್ಸ್ ಭಾಳ ಸ್ಮಾರ್ಟಾನ. ಎಲ್ಲ ಇರೋದು ಸಿಂಪಲ್ ಆಗಿ ಬರಲ್ಲ. ತಿರುಗ್ತಾನೆ, ಎಡತಂತ ಆ ಕಡೆ ಇರ್ತಾನೆ, ತಿರುಗಲ್ವಾ ಬ್ರೋ? ನೋಡ್ರಿ ಹಂಗಿಂದ ಹೆಂಗ್ ತಿರುಗಿಸ್ಬಿಡು ಗಾಡಿಗೆ. ಸರ್ಕು ಒಂದು ಕಳಿಸ್ಬಿಡ ಮಕ್ಕಳು ಇದು ಗಾಯ್ಸ್. ನೋಡ್ರಿ ನಮ್ಮೂರು ಜಾತ್ರೆ ಮಾಡೋದು ಬಿಟ್ಟು ಮೈಂದೂರು ಜಾತ್ರೆ ಯಾವ್ದಾಗ್ತದೆ ಸಿದ್ಧ 30 ರೂಪಾಯಿಲಿ. ಇವ್ರು ಮನೆ ಜಾತ್ರೆ ಮಾಡಕೊಂಡ್ರೆ ನೋಡ್ರಿ. ಇವರು ಇವಾಗ ಮನೆ ಜಾತ್ರೆಗೆ ಹೋಗಂತಂದ್ರೆ ಒಲ್ಲೆ ಅಂತಾನ. ಇಲ್ಲಿ ನಮ್ಮೂರು ಜಾತ್ರೆ ಮಾಡ್ತಾನಂತ. ಇವಾಗ ಚುಕ್ಕಾಳ ಕಳಿಸಿ ಮಾಡಕೊಂತಾನ. ಸ್ಪೋರ್ಟ್ಸ್ಗೆ ಹೊಂಟಾರ ಬಟ್ ಅಂದ್ರೆ ಅವ್ರು ಜಾತ್ರೆಗೆ ಹೊಂಟಾರ. ಗಾಯ್ಸ್ ಒಂದು ಶರ್ಟ್ ತಗೋಕ್ ಬಂದಿವಿ ನೋಡ್ರಿ, ಎಷ್ಟು ಜನ ಬಂದಾರ. ಈ ಮಕ್ಕಳು ಡ್ರೆಸ್ ತಗೊಳ್ರ ಬರೀ ಉದ್ರಿ ಮಾತಾಡಕೊಂತಾರ, ಬರೀ ಕೊಕಾಶ್ ನಗ್ತಾರ. ಏನೇನು ಮೈಂಡ್ ಇಲ್ಲ, ಏನಿಲ್ಲ, ಸೇಮ್ ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡ್ತಾರ. ಸಾಕಾಯ್ತು ನನಗೆ, ಬರೀ ನಗ್ತಾರ ಗಾಯ್ಸ್, ಸಾಕಾಯ್ದ ನೋಡಿ ಬರೀ. ನೋಡಿ ಗಾಯ್ಸ್, ಈ ಥರ ಮಾಡಿದ್ರೆ ಯಾರು ಬರ್ತಾರೆ ಗಾಯ್ಸ್? ಬರೀ ಒಂಬರಿ ಬಾಟುಗಳೇ ಗಾಯ್ಸ್. ಇದೊಂದು ಶರ್ಟ್ ತೊಗೊಂಡಿ ನೋಡ್ರಿ. ಇದೊಂದು ಶರ್ಟ್ ತಗೋಕ 2 ತಾಸು ಗುದ್ದಾಡ್ಯಾರ. ಇಲ್ಲೇ ನನಗೆ ಗೊತ್ತಿಲ್ಲೇ ಮಲ್ಲೆ ಗಿಲ್ಲೆ ಅಂತ ಕುಂತಾರ ನೋಡ್ರಿ ಇವ್ರು ಮೂವರು. ಇವನಿಗೆ ಶರ್ಟ್ ತಗೋಕ ಇಷ್ಟು ಮಂದಿ ಬಂದಾರ. ಮಾತಾಡವ ಇವ, ಚೂಸ್ ಮಾಡೋರು ಇವರಿಬ್ಬರು, ರೇಟ್ ಮಾತಾಡೋ ಇವ, ಅಂಗಿ ಇವನಿಗೆ. ಗಾಯ್ಸ್ ಚಾ ಕುಡ್ದು ಇದು ಹರ್ಷ ಮತ್ತೆ ಶಿವ ದೇವನು ಬಸ್ ಸ್ಟ್ಯಾಂಡ್ ಬಿಟ್ಟು ಬರಕ್ ಹೋಗ್ಯಾರ. ನಾವಿಲ್ಲಿ ವೆಯ್ಟ್ ಮಾಡಕ್ ಕುಂತೀವಿ ಪಂಜಾಬ್ ಬ್ಯಾಂಕ್ ಬಲ್ಲಿ. ಒಂದು ಥಿಂಕ್ ಬಂದ ಏನಪ್ಪ ಅಂತಂದ್ರ, ಅಲೆಕ್ಸ್ ಕ್ಯಾಫೆ ಇಡ್ತಾನಂತ. ಅಲೆಕ್ಸ್ ಕ್ಯಾಫೆ ಓನರ್ ನೋಡ್ರಿ, ಅಲೆಕ್ಸ್ ಕ್ಯಾಫೆ ಓನರು, ಅಲೆಕ್ಸ್ ಕ್ಯಾಫೆ ಪ್ಲಾನರ್. ಈ ಹಂಗಾಣ ಮಕ್ಳು ಇಬ್ಬರಿಗ ಒಂದು ಅದ್ಭುತವಾದ ಬಂದು ನೋಡ್ರಿ. ಅಲೆಕ್ಸ್ ಕ್ಯಾಫೆ ಓಪನ್ ಮಾಡಕ್ ಕೂತಿ ನೋಡ್ರಲ್ಲ. ಕ್ಯಾಫೆ ಬ್ರೋ, ಟೈಮ್ ಆಗಿದೆ ಬೇಗ. ಗೈಸ್ ಒಂದಮ್ಮು ಫುಲ್ಲು ಎಲ್ಲ ಡ್ರೆಸ್ ಎಕ್ಸ್ಚೇಂಜ್ ಮಾಡಿ 3 ತೊಂದ ನೋಡ್ರಿ. ಇದು ಅಲೆಕ್ಸ್ದು, ಇದು ಶಿವಂದು, ಇದು ಹರ್ಷಂದು. ಮೂವರ್ದೊಂದು ದಿಕ್ಕಿಗೆ ತೊಗೊಂಡಾರ ಮಕ್ಕಳು. 3 ತೊಗೊಳಕ ಒಂದು 4-5 ಅಂಗಿ ಪ್ಯಾಂಟು ಎಕ್ಸ್ಚೇಂಜ್ ಮಾಡಿ ತೊಗೊಂಡಾರ.
ತಗೋಣ ಈಗ ಇದ್ರದ್ದು ತಗೋಣ. ಗಾಯ್ಸ್ ನಮ್ ಶಾಪಿಂಗ್ ಆಯ್ತು, ಎಲ್ಲ ಆಯ್ತು, ಎಲ್ಲ ಮಂದಿ ಬಟ್ಟೆ ತಗೊಂಡಾರ. ಮೇನ್ ನಾನು ಸಿದ್ಧ ತಗೊಂಡಿಲ್ಲ, ಯಾಕಂದ್ರ ನಮ್ಗೆ ಸಿಕ್ಕಿಲ್ಲ, ಸಿಗೋದ್ ಬಿ ಇಲ್ಲ ಅನಿಸ್ತದ. ಇದು ಸಿದ್ರಾಮ್ ಫ್ರೆಂಡ್ ದುಕಾನ್ ಅಂತ, ನಾಳೆಗ್ ಪೂರಾ ಗೋಡೌನ್ದಾಗ ಹೋಗಿ ತೋರ್ಸ್ತಾರಂತ, ಅದಕ್ಕೆ ನಾಳೆಗ್ ಬರ್ತೀವಿ. ಇವತ್ತು ಸಿಕ್ಕಿಲ್ಲ ಅಂತಂದ್ರೆ ಅವೇ ಹಳಿ ಬಟ್ಟೆ ಉಟ್ಕೊಂತೀನಿ ಗಾಯ್ಸ್. ಏನ್ ಮಾಡಕ್ಕಾಗಲ್ಲ, ನನ್ನಂತೂ ಯಾರು ನೋಡಲ್ಲ ಜಾತ್ರೆಯಾಗ. ಇವನು ಮಂದಿ ನೋಡ್ತಾರ, ನನ್ನನ್ನು ನೋಡಲ್ಲ. ನಾನು ಮಹಾಸ್ಟ್ ಮಂದಿ ಫೋನ್ಯಾಗ ನೋಡ್ತಾರ, ಮತ್ತೆ ಅವಲ್ಲಿ ನೋಡ್ಬೇಕಂತಂದು ಯಾರು ನೋಡಲ್ಲ. ನಾನು ಮನ್ಯಾಗ ಕೊಡ್ತಾನ ಅವತ್ತು ಪೂರ ಮಟನ್ ಗಿಟನ್ ನೋಡಲ್ಲ, ಮನ್ಯಾಗ ಕುಂತು ಬಿಡ್ತಾನ ಅವತ್ತು, ಯಾರು ನೋಡ್ಲಾರ್ದಂಗ. ನಡ್ರಿ ಮನೆಗೆ ಹೋಗ್ರಿ ಗಾಯ್ಸ್. ವೆಂಕಟ ಬೈದು ಸ್ವಲ್ಪ ಮಾಲ್ ಇತ್ತು, ಪಾಪ ದುಕಾನ್ ಇದ್ರೆ ಯಾವಾಗ್ಲಿ ಮಾಲು ಅಂತಾರ. ಪಾಪ ಏನ್ ಮಾಡಕ್ ಆಗಲ್ಲ ನೋಡ್ರಿ, ಅಲ್ಲಿ ಹಿಡ್ಕೊಂಡ್ ಹೋಗದ್ ನಾವ. ಮತ್ತೆ ಪಾರ್ಲೇಜಿ ಬಿಸ್ಕಿಟ್, ಮತ್ತೆ ಒಂದು ಚಂದ್ರ ಚಿಟ್ ಹೊಂಟಿವಿ. ಇವ್ ಮಾವೀರ ಅಂತ ಹುಡುಗ ಪಾಪ ಹೆಲ್ಪ್ ಮಾಡಿದ. ಮಂಜು ದುಕಾನ್ಗೆ ಹೋಗಿ ಇಲ್ಲಿ ಕಳಸ ಇದ್ದು ಅಂತ ಅವ್ರ ಬೇರೆ ಸ್ಟಾಕ್. ಮಂಜು ದುಕಾನ್ಗೆ ಹೋಗಿ ಪಾಪ ನಮ್ ಸಲಕಾಯಿ ತಂದ. ಆಯ್ತು ನಡಿತೀವಿ ಮನೆ ಕಡೆ, ನಮ್ಮ ಮನೆಯ ಕಡೆ ಪೆಟ್ರೋಲ್ ಹಾಕ್ಸಂದ್ ಸೀದಾ ಶಿವಾಯ ನಮ್ಮಂತ ಹೋಯ್ತು. ಗೈಸ್ ಅಲ್ಲಿ ಬಂದಿವಿ, ಸೀದಾ ಮನಿಗ್ ಬಂದಿವಿ. ಮನಿಗ್ ಬಂದ್ರಪ್ಪ ನೋಡ್ರಿ ಯಾರು ನಮ್ಮ ಆಯ್ ಮಾಡ ಬರೀ ಅಲ್ಲ ಕಿಸಿದ್ಬಿಟ್ಟು ಏನ್ ಗೊತ್ತಲ್ಲ. ಇಲ್ಲ ನೋಡ್ರಿ ಧನ್ಯ ಬಾ ಇಲ್ಲಿ ಉಂಡ್ಯಾ. ಥ್ಯಾಂಕ್ ಯು ಅಮ್ಮ ಧನ್ಯ, ಡೈರಿ ಮಿಲ್ಕ್ ಕೊಟ್ಟಾಳ. ಹಾ ನೀವು ಉಂಡ್ರಿ ಅಂದ್ರೆ ಡ್ಯಾನ್ಸ್ ಹೋಗ್ರಿ ಉಂಡ್ರಿ. ಗಾಯ್ಸ್ ನೋಡ್ರಿ ಬರಕ್ ಫುಲ್ ಹೆವಿ ಅಂದ್ರೆ ಹೆವಿ ಲೇಟ್ ಆಯ್ತು. ಸೀದಾ ಇವಾಗ ರೂಮಿಗೆ ಬನ್ನಿ. ನಮ್ಮ ಮನೆಯವ್ರು ಎಲ್ಲ ಮಂದಿ ಇನ್ನ ಯಾದಗಿರಿದಾಗ ಯಾರ ನಮ್ಮ ಕಾಗ್ನವ್ರು ದೇವ್ರು ಮಾಡ್ತಾರೆ, ಅವ್ರಿಗೆಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಏನೆಲ್ಲ ಸಾಮಾನು ಬೇಕಾ ತರಕುಂತಾರ. ಮನೆಗಿದ್ರೆ ಯಾರಿಲ್ಲ, ಜಸ್ಟ್ ಬನ್ನಿ. ಊಟ ಎಲ್ಲ ಮಾಡಿಟ್ಟು ಯಾರ ಅದ್ರ ಉಂಡಿಕೇಸಿ ಮತ್ತೆ ರೂಮಿಗೆ ಹೋಗ್ಬೇಕು. ಇವಾಗ ಇತ್ತೀಚಿನ ದಿನಗಳೇನು ಸುಮ್ಮನೆ ಮನೆಗೆ ಬರೋದೇ ಉಣ್ಬೇಕು ಹೋಗ್ಬೇಕು ಇದೇ ಆಗ್ಯದ. ಇನ್ನು ಯಾವಾಗ ಮನೆಗೆ ಇರೋದು ಬರ್ತೇನಪ್ಪ ದೇವ್ರೇವಲ್ಲ. ಗೈಸ್ ಊಟ ಗೀಟ ಮಾಡಿ ರೂಮಿಗೆ ಬಂದೀವಿ. ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳದ್ದಲ್ಲ, ಎಲ್ಲ ಇಡೀ ಆಜು ಬಾಜು ಇರ್ತಕ್ಕಂಥ ಎಲ್ಲ ಮನೆಯವರು ನಮ್ಮ ರೂಮ್ ನೀರು ಯೂಸ್ ಮಾಡಕೊಂತಾರ. ಹೋಗ್ಲಿ ಪಾಪ ಜಾತ್ರೆ ಆದಂತ ನಾವೇ ಬಿಟ್ಟು ಬೀಗರ್ ಬರ್ತಾರಂತಂದು ಅದಕ್ಕೆ ಮೋಟ್ರ್ ಆನ್ ಮಾಡಿವಿ. ಅದಕ್ಕೆ ಫುಲ್ ಹೆವಿ ಸೌಂಡ್ ಬರಕಂತದ. ಇನ್ನು ಕೆಲವೊಬ್ರು ಬರ್ರಾರ. ಹರಿಷಾಗ ಅದಲ್ಲ ಆ ರೂಮ್ನಾಗ ಕಸ ಬೆಳೆಚ್ಚಿವಿ. ಇವತ್ತು ಬಂದಾನ, ಇವತ್ತೇ ಕಸ ಬಳದ ಕೇಸಿ ಕೌದೆಲ್ಲ ಜಾಡಿಸಿ ಆಸ ಅಂತೇಳಿವಿ. ಆಯ್ಸ್ಕೇಸಿ ಮಕ್ಕಂದ. ಇವಾಗ ನಾನು ಆಗ TM ಮತ್ತೆ ಅಂದ್ರ ಗಣೇಶ ವೆಯ್ಟ್ ಮಾಡಕ್ ಕುಂತೀವಿ. ಎಲ್ಲ ಮಾಡಿದ್ಮೇಲೆ ಒಳಗೆ ಹೋಗಿ ಮಕ್ಕರ್ ಆಯ್ತು. ಈ ಲಾಗ್ ಇಲ್ಲಿಗೆ ಮುಗ್ದು. ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್.